ಹಾಯ್, ಈ ಸಿನಿಮಾ ಹೆಸರು ಬಂದು ಅಗ್ನಿಮುಷ್ಟಿ ಅಂತ. ನಿಮ್ಮೆಲ್ಲರಿಗೂ ಇಷ್ಟು ದಿವಸಗಳ ಕಾಲ ಬಹಳಷ್ಟು ನಗಿಸ್ತಾ ಇದ್ದಂಥ ಹಿರಿಯ ಹಾಸ್ಯ ಕಲಾವಿದರಾಗಿರ್ತಕ್ಕಂಥ ಬ್ಯಾಂಕ್ ಜನಾರ್ದನ್ ಅವರು ಈ ಒಂದು ಸಿನಿಮಾಗೆ ಪ್ರೊಡ್ಯೂಸರ್ ಆಗಿದ್ದಾರೆ. ಜೊತೆಗೆ ಇನ್ನೊಬ್ಬ ಹೊಸ ಪ್ರೊಡ್ಯೂಸರು ಇದ್ದಾರೆ. ಇವರ ಬ್ಯಾಂಕ್ ಜನಾರ್ದನ್ ಅವರ ಮಗ ಗುರುಪ್ರಸಾದ್ ಅಂತ ಹೇಳಿ ಅವರು ಮೊದಲನೇ ಸಾರಿ ಈ ಸಿನಿಮಾಗೆ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಎಸ್ಟೇಟಲ್ಲಿ ನಡೆಯುವಂಥ ಒಂದು ಕಥೆ. ಇದರಲ್ಲಿ ನಾನು ಎಸ್ಟೇಟ್ ಓನರ್ ಪಾತ್ರ ಮಾಡ್ತಾ ಇದ್ದೀನಿ. ಬಹಳ ಪಕ್ಕಾ ಬಿಸ್ನೆಸ್ ಓರಿಯೆಂಟೆಡ್ ಕ್ಯಾರೆಕ್ಟ್ರು, ಜೊತೆಗೆ ಸಿಕ್ಕಾಪಟ್ಟೆ ಎಮೋಷ್ನಲ್ಲು, ಸಿಕ್ಕಾಪಟ್ಟೆ ಸೆಂಟಿಮೆಂಟಲ್ಲು. ಅವನು ಮನೆ ನಾಯಿಗೇನಾದರೂ ಆದರೂ ಸಹಿಸ್ಕೊಳ್ಳೋಕ್ಕಾಗದೇ ಇರೋವಂಥ ಒಬ್ಬ ವ್ಯಕ್ತಿ ಒಂದು ಕಡೆ, ಇನ್ನೊಂದು ಕಡೆ ತಲೆಯಲ್ಲಿ ಅಷ್ಟೇ ನರಿ ಬುದ್ಧಿ ಇರೋವಂಥ ಒಂದು ಕ್ಯಾರೆಕ್ಟರ್ ಕೂಡ. ಭಾಳಷ್ಟು ಶ್ರೂಡು, ಆಗಬೇಕು ಅಂದರೆ ಆಗಬೇಕು, ಬೇಡ ಅಂದರೆ ಬೇಡ, ಆ ಥರದ ಒಂದು ನಿರ್ದಿಷ್ಟವಾಗಿ ಕ್ರೂರು ಇಲ್ಲದೇ ಇದ್ರೂ, ಕ್ರೂರತನ ಇಲ್ಲದೇ ಇದ್ರೂ ಅಷ್ಟು ಫೋರ್ಸ್ ಇಟ್ಕೊಂಡಿರುವಂಥ ಒಂದು ಪಾತ್ರ ನಂದು. ಇತ್ತೀಚೆಗೆ ಸ್ವಲ್ಪ ಕಾಮಿಡಿ ಪಾತ್ರಗಳನ್ನ ಹೆಚ್ಚು ಮಾಡಿದ್ದೆ. ಇದರಲ್ಲಿ ಸ್ವಲ್ಪ ಸೀರಿಯಸ್ ಆ್ಯಂಡ್ ಎಮೋಷ್ನಲ್ ಪಾತ್ರ. ಸ್ಕ್ರಿಪ್ಟ್ ಬಹಳ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಮತ್ತು ಹಾಡುಗಳು ಹೇಮಂತ್ ಅಂತ ಹೊಸ ಮ್ಯೂಸಿಕ್ ಡೈರೆಕ್ಟ್ರು. ಈ ಹಿಂದೆ ಅವರು ಸುಮಾರು ಒಂದು 2-3 ಸಿನಿಮಾಗಳಿಗೆ ಮಾಡಿದರು. ಆದರೆ ಇದರಲ್ಲಿ ಮತ್ತೆ ಹೊಸ ಮ್ಯೂಸಿಕ್ ಡೈರೆಕ್ಟ್ರಾಗಿ ಪರಿಚಯ ಆಗ್ತಾಯಿದ್ದಾರೆ. ಭಾಳ ಒಳ್ಳೊಳ್ಳೆ ಟ್ಯೂನ್ಗಳು ಕೊಟ್ಟಿದ್ದಾರೆ. ಇವತ್ತು ತಾನೇ ಮುಹೂರ್ತ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಸಿನಿಮಾದ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ನಿಮಗೆ ಸಿಗುತ್ತೆ. ಇದೊಂದು ಒಳ್ಳೆ ಸಿನಿಮಾ ಆಗಿ ಹೊರಬರುತ್ತೆ. ನಿಮ್ಮೆಲ್ಲರಿಗೂ ರಂಜನೆ ಕೊಡುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಧನ್ಯವಾದ. ಥ್ಯಾಂಕ್ ಯು. ಅಗ್ನಿಮುಷ್ಟಿ ಅಂತಕ್ಕಂಥ ಚಿತ್ರೀಕರಣ ಈ ದಿನ ಪ್ರಾರಂಭ. ಇದನ್ನು ನಿರ್ದೇಶನ ಮಾಡ್ತಕ್ಕಂಥವರು ನನ್ನ ಮಗ ಗುರುಪ್ರಸಾದ್ ಅಂಥೇಳಿ. ಈ ಚಿತ್ರ ಮೊಟ್ಟ ಮೊದಲನೇ ಬಾರಿಗೆ ನನ್ನ ಮಗ ನಿರ್ದೇಶನ ಮಾಡ್ತಾಯಿದ್ದಾನೆ. ಕಥೆಯೂ ಸಹ ಒಂದು ರೀತಿಯ ಈ ಪೊಲೀಸ್ದವರು ಇಂಥ ಅಪರಾಧಿನಾದರೂ ಹಿಡಿತಾರೆ, ಅವರು ಚಾಪೆ ಕೆಳಗೆ ಹೋದರೆ ಪೊಲೀಸರು ರಂಗೋಲಿ ಕೆಳಗಾದರೂ ಹೋಗಿ ಅಪರಾಧಿಗಳನ್ನ ಹಿಡಿದು ದೇಶನ ರಕ್ಷಿಸ್ತಾರೆ, ರಾಜ್ಯನ ರಕ್ಷಿಸ್ತಾರೆ ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಕತೆ ತಯಾರಾಗಿದೆ. ಇದರಲ್ಲಿ ನವೀನ್ ಕೃಷ್ಣ, ಕಾರ್ತಿಕ್, ಸಾಗರ್, ನಚಿಕೇತ್ ಮತ್ತು ನಾನು ಮತ್ತು ಇನ್ನು ಎಲ್ಲ ನಮ್ಮ ಕಲಾವಿದರೆಲ್ಲ ಅಭಿನಯಿಸ್ತಾ ಇದ್ದಾರೆ. ಚಿತ್ರ ಎಲ್ಲವೂ ಯಶಸ್ವಿ ಆಗಬೇಕಾದ್ರೆ ಮುಖ್ಯ ಕಾರಣ ನೀವು ಪ್ರೇಕ್ಷಕರು. ನೀವು ಈ ಚಿತ್ರಕ್ಕೆ ಪ್ರೋತ್ಸಾಹ ಕೊಡಬೇಕು. ಈ ಚಿತ್ರ ಚೆನ್ನಾಗಿ ನಡೆಯುವಂತೆ ತಾವು ಆಶೀರ್ವಾದ ಮಾಡಬೇಕು ಅಂತ ನನ್ನ ಅನಿಸಿಕೆ. ಇಲ್ಲ, ಇದರಲ್ಲಿ ನಾನು ಬೇರೆ ಕಾರ್ಯಕಾರಿ ನಿರ್ಮಾಪಕ, ಪ್ರೊಡ್ಯೂಸರು ಬೇರೆ. ಅಂದರೆ ಪ್ರೊಡ್ಯೂಸರ್ ಬೇರೆ ಅಂದರೆ ನನಗೆ ಹಣದ ಸಹಾಯ ಮೇಲೆ ನನ್ನ ಮೇಲೆ ವಿಶ್ವಾಸ ಇಟ್ಟು ಹಣದ ಸಹಾಯ ಮಾಡ್ತಾ ಇದ್ದಾರೆ ಶಿವಮೊಗ್ಗದಲ್ಲಿ ಇರತಕ್ಕಂಥ ಫಯಾಜ್ ಅಂತಕ್ಕಂಥವರು. ನಾನು ಕಾರ್ಯಕಾರಿ ನಿರ್ಮಾಪಕನಾಗಿ ಯಾಕೆಂದರೆ ನನ್ನ ಮಗ ನಿರ್ದೇಶನ ಮಾಡ್ತಾ ಇರೋದ್ರಿಂದ ಈ ಜವಾಬ್ದಾರಿನ ನಾನು ವಹಿಸ್ಕೊಂಡಿದ್ದೀನಿ. ಹಾಗಾಗಿ ನಾನು ಒಬ್ಬ ಕಾರ್ಯಕಾರಿ ನಿರ್ಮಾಪಕನೇ ಹೊರತು ಹಣ ಹಾಕೋರು ಬೇರೆ ಇದ್ದಾರೆ. ಹಾಗಾಗಿ ಹಣ ಹಾಕೋರಿಗೆ ಹಣ ಹಿಂದಿರುಗಿಸ್ಬೇಕು ಅನ್ನೋ ಒಂದು ಉದ್ದೇಶ, ಚಿತ್ರ ಚೆನ್ನಾಗಿ ಬರಬೇಕನ್ನೋ ಉದ್ದೇಶದಿಂದ ಈ ಒಂದು ಇದನ್ನು ನಾನು ವಹಿಸ್ಕೊಂಡಿದ್ದೀನಿ. ಹೌದು, ಮಗ ನಿರ್ದೇಶನ ಮಾಡಿದ್ದಾನೆ ಅಗ್ನಿಮುಷ್ಟಿ ಅಂತ. ಅವನು ಆ್ಯಕ್ಚುಲಾಗಿ ಅವನು ಸಾಫ್ಟ್ವೇರ್ ಇಂಜಿನಿಯರು. ಆದರೆ ಅವನಿಗೆ ಏನೋ ಇದೊಂದು ನಿರ್ದೇಶನ ಮಾಡಬೇಕು ಅಂತ ತನ್ನ ಸಹಪಾಠಿಗಳೊಂದಿಗೆಲ್ಲ ಸೇರಿ ಒಂದು ವರ್ಷಗಳ ಕಾಲ ಇದ್ರ ಬಗ್ಗೆ ಚಿತ್ರಕಥೆ ಮಾಡಿ, ಒಂದು ವರ್ಷಗಳ ತನಕ ಎಲ್ಲ ಚಿತ್ರಗಳನ್ನು ನೋಡಿ ಅವ್ರ ಹತ್ರ ಇವ್ರ ಹತ್ರ ಎಲ್ಲ ಮಾಹಿತಿಗಳನ್ನು ತೊಗೊಂಡು
ಈಗ ಸ್ವತಂತ್ರ ನಿರ್ದೇಶಕನಾಗಬೇಕು ಅಂತ ಈ ಚಿತ್ರನ ತಯಾರು ಮಾಡ್ತಾಯಿದ್ದಾರೆ. ಇದಕ್ಕೆ ಪೂರಕವಾಗಿ ನಮ್ಮ ಫಯಾಜ್ ಅವರು, ಪ್ರಕಾಶ್ ಅವರು ಇವರೆಲ್ಲರೂ ಸಹ ಇದಕ್ಕೆ ಸಹಾಯ ಕೊಟ್ಟು ಅವನ್ನ ನೋಡೋಣ ಈ ಒಂದು ಚಿತ್ರದಿಂದ ಏನಾಗುತ್ತೆ ಅಂತ. ಯಾಕೆಂದರೆ ಇವತ್ತು ಎಲ್ಲ ಚಿತ್ರರಂಗದಲ್ಲಿ ಹೊಸಬರು ಬರಬೇಕು, ಹೊಸ ನಟರು ಬರಬೇಕು, ಹೊಸ ನಿರ್ದೇಶಕರು ಬರಬೇಕು, ಎಲ್ಲರೂ ಹೊಸಬರು ಬರಬೇಕು. ಆ ನಿಟ್ಟಿನಲ್ಲಿ ಇವರು ಬರ್ತಾ ಇದ್ದಾರೆ. ನೋಡೋಣ, ಕರ್ತವ್ಯ ನಮ್ಮದು, ಫಲ ನಿಮ್ಮದು ಮತ್ತು ದೇವ್ರದ್ದು. God bless Shubhamastu. ನಮ್ಮ ಕ್ಯಾರೆಕ್ಟರ್ ಅಂದರೆ ಇಟ್ಸ್ ಬೇಸಿಕ್ಲಿ ಅಂಡರ್ ರ್ಯಾಪ್ಸ್. ನಾನು ಜಾಸ್ತಿ ಹೇಳೋಕ್ಕೆ ಆಗಲ್ಲ, ಯಾಕೆಂದರೆ ಇಟ್ಸ್ ಅ ಸಸ್ಪೆನ್ಸ್ ಫಿಲ್ಮ್ ಆ್ಯಂಡ್ ಸಸ್ಪೆನ್ಸ್ ಥ್ರಿಲ್ಲರ್ ಆ ಜಾನ್ರಲ್ಲಿ ಇಟ್ ಫಿಟ್ಸ್. ಆ್ಯಂಡ್ ಕ್ಯಾರೆಕ್ಟರ್ ಅಂದರೆ ಇಟ್ಸ್ ಅ ವೆರಿ ರಫ್ ಆ್ಯಂಡ್ ಟಫ್, ವೆರಿ ಹಾರ್ಡ್ ಕೋರ್ ಕ್ಯಾರೆಕ್ಟರ್. And I've been doing something similar in my previous films also, but ಈ ಫಿಲ್ಮಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಥರ ಪ್ರೊಜೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಇಟ್ಸ್ ಅ ವೆರಿ ರಫ್ ಆ್ಯಂಡ್ ಟಫ್ ಕ್ಯಾರೆಕ್ಟರ್ ಆ್ಯಂಡ್ ಐ ಥಿಂಕ್ ಇಟ್ ವಿಲ್ ಬಿ ಪ್ರಿಟಿ ಇಂಟ್ರೆಸ್ಟಿಂಗ್ ಫಾರ್ ದ ಆಡಿಯನ್ಸ್ ಟು. ಫಸ್ಟ್ ಟೈಮ್ ನೀವು ನವೀನ್ ಕೃಷ್ಣ ಜೊತೆ ಹೇಗೆ ಅನಿಸ್ತದೆ ಅಂದರೆ ಒಬ್ಬ ಸೀನಿಯರ್ ಆರ್ಟಿಸ್ಟ್? I'm very happy and I think he's very sweet because we just met and I'm looking forward to working with him. Director? I think the director phenomenal focus ಇದೆ and when he told me the script I was very convinced that this character I can play it very well and I told him, so that's how it all happened and I think he's phenomenal. I think it's his first film but he'll do a great job. Okay, all the best. Thank you. ಪ್ರೇಕ್ಷಕರಿಗೆ ನಮಸ್ಕಾರ. ನಾನು ಗುರುಪ್ರಸಾದ್ ಅಂತ, ಬ್ಯಾಂಕ್ ಜನಾರ್ದನ್ ಅವ್ರ ಮಗ. ಇವತ್ತು ನಾನು ಒಂದು ಫಿಲ್ಮ್ ಡೈರೆಕ್ಷನ್ ಮಾಡೋಕ್ಕೆ ಹೊರಟಿದ್ದೀನಿ. ಚಿತ್ರದ ಹೆಸರು ಅಗ್ನಿಮುಷ್ಟಿ ಅಂತ. ಇದು ಒಂದು ಆ್ಯಕ್ಷನ್ ಬೇಸ್ ಸಬ್ಜೆಕ್ಟ್ ಆಗಿರುತ್ತೆ. ನಾಯಕ ನಟರಾಗಿ ಕಾರ್ತಿಕ್ ಮತ್ತು ನವೀನ್ ಕೃಷ್ಣ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಚಿತ್ರ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಆಸೆಯಲ್ಲಿ ಹೊರಟಿದ್ದೀನಿ. ಸೊ ನನ್ನ ಎಫರ್ಟ್ನೆಲ್ಲ ಹಾಕಿಬಿಟ್ಟು ನಮ್ಮ ಟೀಮ್ ಎಫರ್ಟ್ ಎಲ್ಲ ಇದ್ರ ಹಿಂದೆ ಇದೆ. ಒಳ್ಳೆ ಚಿತ್ರ ಕೊಡ್ತೀವಿ ನಾವು. ನೀವೆಲ್ಲ ನೋಡಿಬಿಟ್ಟು ನಮ್ಮನ್ನೆಲ್ಲ ಹಾರೈಸಬೇಕು ಅಂತ ಆಶಿಸ್ತೀನಿ. ನೀವೊಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಈಗ ನಿರ್ದೇಶನ ಮಾಡ್ತಾ ಇದ್ದೀರಾ, ಯಾವ ಥರದ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ? ಹಾಂ, ನಾನು ಬೇಸಿಕಲಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದೆ. ಸುಮಾರು ವರ್ಷಗಳಿಂದ ಪ್ರಯತ್ನ ಪಡ್ತಾಯಿದ್ದೆ ಇಂಡಸ್ಟ್ರಿಗೆ ಎಂಟ್ರಿ ಆಗಬೇಕು ಅಂತ ಹೇಳ್ಬಿಟ್ಟು. ಕಾರಣಾಂತರದಿಂದ ಇಲ್ಲಿವರೆಗೂ ಬರೋದಕ್ಕಾಗಲಿಲ್ಲ. ಈಗೊಂದು ಅವಕಾಶ ಸಿಕ್ಕಿದೆ. ಆ ಅವಕಾಶನ ಸದುಪಯೋಗ ಪಡಿಸ್ಕೋಬೇಕು ಅನ್ನೋ ಆಸೆಯಲ್ಲಿ ಹೊರಟಿದ್ದೀವಿ. ನನ್ನದೇ ಒಂದು ಟೀಮ್ ಅಂತ ಫಾರ್ಮ್ ಮಾಡ್ಕೊಂಡಿದ್ದೀನಿ. ಸುಮಾರು ವರ್ಷಗಳಿಂದ ನಾವು ಒಂದು ಸಬ್ಜೆಕ್ಟ್ ಮೇಲೆ ಕೆಲಸ ಮಾಡ್ತಾಯಿದ್ವಿ. ಒಂದು ಒಳ್ಳೆಯ ರೂಪಕ್ಕೆ ತಂದಿದ್ದೀವಿ. ಆ ರೂಪನ ಇಟ್ಕೊಂಡು ನಾವು ಚಿತ್ರೀಕರಣಕ್ಕೆ ಹೊರಟಿದ್ದೀವಿ. ಸರಿ, ನಿಮ್ಮ ಜೊತೆ ನಿಮ್ಮ ತಂದೆನೂ ಸಪೋರ್ಟ್ ಆಗಿ ನಿಂತಿದ್ದಾರೆ? ಖಂಡಿತವಾಗ್ಲೂ ಅವ್ರ ಸಪೋರ್ಟ್ ಇದ್ದೇ ಇದೆ. ಅವ್ರ ಸಹಕಾರ ಇಲ್ಲದೆ ನಾನು ಇಲ್ಲಿ ತನಕ ಬರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನಮ್ಮ ಬೆನ್ನೆಲುಬಾಗಿ ಅವ್ರು ನಿಂತಿದ್ದಾರೆ. ನಾವು ಮುಂದೆ ಹೋಗ್ತಾ ಇದ್ದೀವಿ. ಎಲ್ಲೆಲ್ಲಿ ಲೊಕೇಶನ್ ಮಾಡಬೇಕು, ಎಷ್ಟು ಶೆಡ್ಯೂಲಾಗಿ ಮಾಡಬೇಕು? ಮುಖ್ಯವಾಗಿ ಇದು ಚಿತ್ರ ಬೆಂಗಳೂರಲ್ಲಿ ಶುರು ಆಗುತ್ತೆ. ಇಲ್ಲಿಂದ ಚಿಕ್ಕಮಂಗ್ಳೂರು ಹತ್ರ ಇರೋ ಬಾಳೂರು ಅನ್ನೋ ಎಸ್ಟೇಟ್ಗೆ ಹೋಗುತ್ತೆ. ಅಲ್ಲಿ ಮುಗಿಸ್ಕೊಂಡು ಮತ್ತೆ ಚಿತ್ರ ಬೆಂಗಳೂರಿಗೆ ಬರುತ್ತೆ. ಬೆಂಗಳೂರಿನಲ್ಲಿ ಅಂತ್ಯಗೊಳ್ಳುತ್ತೆ. ಈ ರೀತಿ ಫ್ಲೋ ಆಗುತ್ತೆ. ಅಂದರೆ ನಾಯಕಿಯರ ಹುಡುಕಾಟ ನಡೀತಾ ಇತ್ತು. ಕೆಲವರು ಡಿಸ್ಕಷನ್ ನಡೀತಾ ಇದೆ. ಆದಷ್ಟು ಬೇಗ ಫೈನಲೈಸ್ ಆಗುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.